ಸೂರ್ಯಕುಮಾರ್ ಯಾದವ್ ನೇತೃತ್ವದ ಟೀಂ ಇಂಡಿಯಾ UAE ವಿರುದ್ಧ ಇಂದು ಕಣಕ್ಕಿಳಿಯುವ ಮೂಲಕ ಏಷ್ಯಾ ಕಪ್ ಟೂರ್ನಿಯಲ್ಲಿ ತನ್ನ ಕ್ಯಾಂಪೇನ್ ಅನ್ನು ಆರಂಭಿಸ್ತಾ ಇದೆ. ಬರೋಬ್ಬರಿ 35 ದಿನಗಳ ಬಳಿಕ ಇದೀಗ ಟೀಂ ಇಂಡಿಯಾ ಮೈದಾನಕ್ಕೆ ಇಳಿತಾ ಇದೆ. ಇವತ್ತಿನ ಈ ಒಂದು ಪಂದ್ಯಕ್ಕೆ ದುಬೈನ ಅಂತಾರಾಷ್ಟ್ರೀಯ ಮೈದಾನ ಆತಿಥ್ಯವನ್ನ ವಹಿಸಿದೆ. ಮುಂಬರುವ ICC T20 ವಿಶ್ವಕಪ್ ಟೂರ್ನಿಯನ್ನು ಗಮನದಲ್ಲಿಟ್ಟುಕೊಂಡು ಈ ಒಂದು ಏಷ್ಯಾ ಕಪ್ ಟೂರ್ನಿಯನ್ನ ರಿಹರ್ಸಲ್ಗೆ ಬಳಸಿಕೊಳ್ಳಲಿಕ್ಕೆ ಟೀಂ ಇಂಡಿಯಾ ಎದುರು ನೋಡ್ತಾ ಇದೆ. ಮೇಲ್ನೋಟಕ್ಕೆ ಸೂರ್ಯ ಪಡೆ ಈ ಬಾರಿ ಏಷ್ಯಾ ಕಪ್ ಟ್ರೋಫಿ ಗೆಲ್ಲಬಲ್ಲ ನೆಚ್ಚಿನ ತಂಡವಾಗಿ ಗುರುತಿಸಿಕೊಂಡಿದೆ. ಆದರೆ ಶುಭ್ಮನ್ ಗಿಲ್ ವೈಸ್ ಕ್ಯಾಪ್ಟನ್ ಆಗಿ ತಂಡ ಕೊಟ್ಕೊಂಡಿರೋದ್ರಿಂದ ಈ ಒಂದು ಏಷ್ಯಾ ಕಪ್ ಟೂರ್ನಿಯಲ್ಲಿ ಟೀಂ ಇಂಡಿಯಾ ವಿಕೆಟ್ ಕೀಪರ್ ಬ್ಯಾಟರ್ ಯಾರು ಅನ್ನುವಂಥ ಕುತೂಹಲ ಕೂಡ ಜೋರಾಗಿದೆ. ಯಾಕಂದರೆ 18ನೇ ಆವೃತ್ತಿ IPL ಟೂರ್ನಿಯಲ್ಲಿ ಜಿತೇಶ್ ಶರ್ಮಾ RCB ಪರ ಡೆತ್ ಓವರ್ನಲ್ಲಿ ಮ್ಯಾಚ್ ಫಿನಿಷರ್ ಆಗುವ ಮೂಲಕ ಆಯ್ಕೆಗಾರರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಇದೀಗ ಶುಭ್ಮನ್ ಗಿಲ್ ಕೂಡ ಭಾರತ ತಂಡ ಕೂತ್ಕೊಂಡಿರೋದ್ರಿಂದ ಅಗ್ರ ಕ್ರಮಾಂಕದಲ್ಲಿ ಶುಭ್ಮನ್ ಗಿಲ್ ಹಾಗೂ ಅಭಿಷೇಕ್ ಶರ್ಮಾ ಇನ್ನಿಂಗ್ಸ್ ಅನ್ನು ಆರಂಭಿಸಿದ್ದೆ. ಆದರೆ ಜಿತೇಶ್ ಶರ್ಮಾ ಮ್ಯಾಚ್ ಫಿನಿಷರ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನಲಾಗ್ತಾ ಇದೆ. ಇನ್ನೊಂದು ಕಡೆ ಸಂಜು ಸ್ಯಾಮ್ಸನ್ ಕೂಡ ಭರ್ಜರಿ ಫಾರ್ಮ್ನಲ್ಲಿದ್ದಾರೆ. ಯಾಕಂದರೆ 2024ರ T20 ವಿಶ್ವಕಪ್ ಬಳಿಕ ಟೀಂ ಇಂಡಿಯಾದ T20 ನಂಬಿಗಸ್ತ ಓಪನರ್ ಆಗಿ ಗುರುತಿಸಿಕೊಂಡಿರ್ತಕ್ಕಂಥ ಸಂಜು ಸ್ಯಾಮ್ಸನ್ 2024ರ ಬಳಿಕ 3 ಸೆಂಚುರಿ ಸಿಡಿಸೋರ ಮೂಲಕ ಆಯ್ಕೆಗಾರರ ಮನ ಗೆಲ್ಲುವಲ್ಲೂ ಕೂಡ ಯಶಸ್ವಿಯಾಗಿದೆ. ಅದರ ಜೊತೆಗೆ ಕೇರಳ ಕ್ರಿಕೆಟ್ ಲೀಗ್ನಲ್ಲೂ ಕೂಡ ಬೌಂಡರಿ ಸಿಕ್ಸರ್ಗಳ ಸುರಿಮಳೆ ಸುರಿಸೋದ್ರ ಮೂಲಕ ತಾನೊಬ್ಬ ಅಪಾಯಕಾರಿ ಓಪನರ್ಸ್ ಆಗಬಲ್ಲೆ ಅನ್ನುವಂಥ ಸಂದೇಶವನ್ನು ಕೂಡ ಈಗಾಗಲೇ ಸಂಜು ಸ್ಯಾಮ್ಸನ್ ರವಾನಿಸಿದ್ದಾರೆ. ಹೀಗಾಗಿ ಈ ಇಬ್ಬರು ವಿಕೆಟ್ ಕೀಪರ್ ಬ್ಯಾಟರ್ಗಳ ಪೈಕಿ ಏಷ್ಯಾ ಕಪ್ ಟೂರ್ನಿಯಲ್ಲಿ ಭಾರತದ ನಂಬರ್ 1 ವಿಕೆಟ್ ಕೀಪರ್ ಯಾರು ಎನ್ನುವಂಥ ಕುತೂಹಲ ಕೂಡ ಸಾಕಷ್ಟು ಜೋರಾಗಿರ್ತಕ್ಕಂಥ. ಇನ್ನು ದುಬೈ ಸ್ಪಿನ್ ಸ್ನೇಹಿ ಪಿಚ್ ಆಗಿರೋದ್ರಿಂದ ಇವತ್ತಿನ ಪಂದ್ಯದಲ್ಲಿ 3 ತಜ್ಞ ಸ್ಪಿನ್ನರ್ಗಳು ಕಣಕ್ಕಿಳಿಯುವ ಸಾಧ್ಯತೆ ದಟ್ಟವಾಗಿದೆ. ಹಾಗಾದಲ್ಲಿ ವರುಣ್ ಚಕ್ರವರ್ತಿ, ಕುಲ್ದೀಪ್ ಯಾದವ್ ಜೊತೆಗೆ ಸ್ಪಿನ್ ಆಲ್ರೌಂಡರ್ ಆಗಿರ್ತಕ್ಕಂಥ ಅಕ್ಷರ್ ಪಟೇಲ್ ಕೂಡ ಆಡುವ 11ರ ಬಳಗದಲ್ಲಿ ಸ್ಥಾನ ಪಡೆಯುವ ಸಾಧ್ಯತೆ ಬಹುತೇಕ ಹೆಚ್ಚಿದೆ. ಇನ್ನು 2024ರ T20 ವಿಶ್ವಕಪ್ ಬಳಿಕ ಜಸ್ಪ್ರೀತ್ ಬುಮ್ರಾ ಇದೇ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ T20 ಪಂದ್ಯವನ್ನು ಆಡ್ತಾ ಇದ್ದು ಅವರ ಮೇಲೂ ಕೂಡ ಸಾಕಷ್ಟು ನಿರೀಕ್ಷೆಗಳಿವೆ. ಇದರ ಜೊತೆಗೆ ಜಸ್ಪ್ರೀತ್ ಬುಮ್ರಾಗೆ ವೇಗದ ಬೌಲಿಂಗ್ ವಿಭಾಗದಲ್ಲಿ ಹರ್ಷದೀಪ್ ಸಿಂಗ್ ಹಾಗೂ ಹಾರ್ದಿಕ್ ಪಾಂಡ್ಯ ಕೂಡ ಸಾಥ್ ನೀಡಲಿದ್ದಾರೆ. ಒಟ್ಟಿನಲ್ಲಿ ಕ್ರಿಕೆಟ್ ಶಿಶು UAE ವಿರುದ್ಧ ಭರ್ಜರಿ ಗೆಲುವನ್ನು ಸಾಧಿಸೋದ್ರ ಮೂಲಕ ಶುಭಾರಂಭ ಮಾಡಲು ಹೊರಟಿರ್ತಕ್ಕಂಥ ಟೀಂ ಇಂಡಿಯಾಗೆ ಆಲ್ ದಿ ಬೆಸ್ಟ್. ಏಷ್ಯಾ ಕಪ್ ಹಾಗೂ ಕ್ರೀಡಾ ಜಗತ್ತಿನ ಪ್ರತಿಕ್ಷಣದ ಸುದ್ದಿಗಳಿಗಾಗಿ ನಿರಂತರವಾಗಿ ಭೇಟಿ ಕೊಡಿ asianetsuvarnanews.com. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.